ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಫಿಕ್ಸರ್ ಯೂಟ್ಯೂಬ್ ಚಾನಲ್. ಏನಿವತ್ತು ಏನು ರೆಡಿ ಆಗಿಲ್ಲ ಅಂತ ನೋಡ್ತಾ ಇದ್ದೀರಾ. ಜಸ್ಟ್ ನನ್ನ ಹಳೆ ವ್ಲಾಗ್ಸನ್ನು ನೀವು ರಚನವಿನ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದರೆ ನನಗೆ ಹುಷಾರಿರಲಿಲ್ಲ. ಸೊ ಇಟ್ ವಾಸ್ ಅ ಟೈಫಾಯ್ಡ್. ಬಟ್ ಇವಾಗ ರಿಕವರ್ ಆಗ್ತಿದ್ದೀನಿ. ಅದಕ್ಕೆ ಈ ಚಾನಲ್ಲು ನಾನು ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಐ ಆಮ್ ಬ್ಯಾಕ್, ಎಸ್, ವಿತ್ ಎಕ್ಸೈಟಿಂಗ್ ನ್ಯೂಸ್ ದಟ್ ಈ ಟೈಮ್ ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾನು ಆಚೆ ಹೋಗುವಾಗ ಹೆಂಗೆ ರೆಡಿ ಆಗ್ತೀನಿ ಫಾರ್ ಕ್ಯೂಟ್ ಗ್ಲೋಯಿಂಗ್ ಸ್ಕಿನ್ ಹೇಗೆ ಅಂತ ನಾನು ತೋರಿಸ್ತೀನಿ. ಅದಕ್ಕೆಲ್ಲ ನೀವೇನು ಮಾಡಬೇಕು ಅಂದರೆ ಬಿಫೋರ್ ದ್ಯಾಟ್ ನಿಮಗೆ ಲಿಂಕ್ಸ್ ಪ್ರತಿಯೊಂದೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದು ನನ್ನ ವಾಟ್ಸಪ್ ಚಾನಲ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಪ್ರಾಡಕ್ಟ್ ಲಿಂಕಿಗೆ ಕರ್ಕೊಂಡು ಹೋಗುತ್ತೆ. ಸೊ ಇದನ್ನು ಐ ಹ್ಯಾವ್ ಟು ಮೆನ್ಷನ್ ಎವ್ರಿ ಟೈಮ್. ಸೊ ಅದಕ್ಕೆ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಇದನ್ನ ಮೇನ್ ಅಡ್ರೆಸ್ ಮಾಡಲೇಬೇಕು. ದ್ಯಾಟ್ ಎಷ್ಟೊಂದು ಸಲ ಇವಾಗ ನಾನು ಬ್ಲಾಗ್ ಮಾಡುವಾಗ ಲೈಟಿಂಗ್ ಸರಿ ಇರಲ್ಲ, ಇಲ್ಲ ಕ್ಯಾಮ್ರಾ ನೀಟಾಗಿ ಇಟ್ಕೊಂಡಿರಲ್ಲ, ನೀವು ವಿತೌಟ್ ಮೇಕಪ್ ವಿಡಿಯೋನೇ ಮಾಡಲ್ಲ ಅಂತೀರ. ಗೈಸ್, ದಿಸ್ ಈಸ್ ಮೈ ವಿತೌಟ್ ಮೇಕಪ್. ನೋ ಲಿಪ್ಸ್ಟಿಕ್, ನೋ ಏನಂತಾರೆ ಯಾವುದೇ ಥರ ಕ್ರೀಮ್ ಇಲ್ಲ. ಸೊ ದಿಸ್ ಇಸ್ ಮೈ ವಿದೌಟ್ ಮೇಕಪ್ ಹಿಂಗಿರೋದು. ಆ್ಯಂಡ್ ವಿತ್ ಮೇಕಪ್ ಅಂತ ನಾನು ಇವಾಗ ಮೇಕಪ್ ಮಾಡ್ತಿಲ್ಲ. ಇಟ್ ಇಸ್ ಜಸ್ಟ್ ಸ್ಕಿನ್ ಕೇರ್ ಅಷ್ಟೇ, ನಾರ್ಮಲ್ ಸ್ಕಿನ್ ಕೇರ್, ಫೇಸ್ ವಾಶ್, ಸಿರಮ್ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ. ಸೊ ಇವಾಗ ಹಾಗೆ ನಾನು ಯಾವಾಗ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ಹೇಗಿದೆ ಅಂತ ಕೂಡ ಹೇಳ್ತೀನಿ. ಬಿಕಾಸ್ ನನಗೆ ಏನಾಗಿದೆ, ನನ್ನ ಸ್ಕಿನ್ ಟೈಪ್ ಹೆಂಗಿದೆ, ನನ್ನ ಸ್ಕಿನ್ನಿಗೆ ಹೆಂಗೆ ಸೂಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಅದ್ರ ಬೇಸ್ಡ್ ಮೇಲೆ ನೀವು ಇದನ್ನ ತೊಗೋಬೋದು. ಓಕೆ, ಸೊ ಎಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡ್ತೀವಿ ನಾವು ರೆಡಿ ಆಗೋಕ್ಕೂ ಮುಂಚೆ ಫಸ್ಟ್ ವಾಟ್ ವಿ ಯೂಸಸ್ ಫೇಸ್ ವಾಶ್. ಯಾವ ಫೇಸ್ ವಾಶ್ ಅಂತಲೂ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಸ್ಕಿನ್ ಟೈಪ್ ಮೇಲೆ ನೀವು ಫೇಸ್ ವಾಶನ್ನು ಚೂಸ್ ಮಾಡಬೇಕಾಗುತ್ತೆ. ಬಟ್ ಈ ಟೈಮ್ ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಕ್ವೆಶನ್ಸ್ ಕೂಡ ಇದೆ ದ್ಯಾಟ್ ಹೇಗೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ನಾನು ಮಾಡೋವಂಥ ಸ್ಕಿನ್ ಪ್ರಿಪ್ರೇಷನ್ಸ್ ಆ್ಯಂಡ್ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಅಷ್ಟೇ. ಬಿಟ್ಟರೆ ಅದರಲ್ಲಿ ಏನು ಮ್ಯಾಜಿಕ್ಕು ಇಲ್ಲ, ಏನೂ ಇಲ್ಲ, ಇಲ್ಲ ಹೈಲೈಟರ್ ಇಲ್ಲ, ಎಂಥದ್ದು ಇಲ್ಲ ಅದರಲ್ಲಿ. ಸೊ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಬಯೋಕ್ಯೂಲ್ ಅವರ ಎವರ್ಗ್ಲೋ ರೇಡಿಯನ್ಸ್ ಫೇಸ್ ವಾಶ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಇನ್ ಸ್ಟಾರ್ಟಿಂಗ್ ಯುವರ್ ಸ್ಕಿನ್ ಪ್ರಿಪ್ರೇಷನ್ ಇಸ್ ಫೇಸ್ ವಾಶ್. ಬಿಕಾಸ್ ನಿಮ್ಮ ಫೇಸ್ ಮೇಲೆ ಇರುವಂಥ ಡರ್ಟ್ಸ್ ಎಲ್ಲನೂ ನೀಟಾಗಿ ಕ್ಲೀನ್ ಆಗಬೇಕು. ಕ್ಲೀನ್ ಆಗಿಲ್ಲ ಅಂತಂದರೆ ಮತ್ತೆ ನೀವು ಅದ್ರ ಮೇಲೆ ಸಿರಮ್, ಏನಾದರೂ ಕಾಂಪ್ಯಾಕ್ಟ್ಸ್ ಇಲ್ಲ ಸನ್ಸ್ಕ್ರೀನ್ಸ್ ಹಾಕಿದಾಗ ಏನಾಗುತ್ತೆ, ಆ ಡರ್ಟ್ ಜೊತೆ ಅದು ಮಿಕ್ಸ್ ಆದಾಗ ಪಿಂಪಲ್ಸ್, ಆಕ್ನೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಬಿಫೋರ್ ಅದು ಯಾವುದೇ ಥರ ರಿಸ್ಕ್ ಬೇಡ. ಲೆಟ್ಸ್ ಸ್ಟಾರ್ಟ್ ಯೂಸಿಂಗ್ ದ ಫೇಸ್ ವಾಶ್. ಫಸ್ಟ್ ನಾನು ಫುಲ್ ಟೈಮ್ ಮಾಡಿಬಿಟ್ಟು ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಯೋಕ್ಯೂಲ್ ಅವರ ಎವರ್ಗ್ಲೋ ರೇಡಿಯನ್ಸ್ ಫೇಸ್ ವಾಶ್. ಸೊ ಇದರಲ್ಲಿ ವೈಟಮಿನ್ ಸಿ, ಆರ್ಬುಟಿನ್ ಆ್ಯಂಡ್ ಎಚೆ ಕೂಡ ಇದೆ. ಹಾಗೆ ಇದರಲ್ಲಿದೆ ಕಾಕುಡು, ಪ್ಲಮ್, ಬಿಯರ್ಬೆರಿ ಹಾಗೆ ಶುಗರ್ ಕೇನ್ ಕೂಡ. ಇದು ಡೆಡ್ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಿ ಹೊಸ ಸ್ಕಿನ್ ಆ್ಯಂಡ್ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಆ್ಯಂಡ್ ಎಸ್, ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ಸ್, ಹೈಪರ್ ಪಿಗ್ಮೆಂಟೇಷನ್ ಎಲ್ಲನೂ ಕೂಡ ರೆಡ್ಯೂಸ್ ಆಗುತ್ತೆ. ಫೇಸ್ ವಾಶ್ ಕನ್ಸಿಸ್ಟೆನ್ಸಿ ಹಿಂಗಿದೆ. ಇಟ್ಸ್ ವೆರಿ ಲೈಟ್ ವೆಯ್ಟ್. ಇದು ರೇಡಿಯಂಟ್ ಆ್ಯಂಡ್ ಗ್ಲೋಯಿಂಗ್ ನ್ಯಾಚುರಲ್ ಸ್ಕಿನ್ನನ್ನು ಕೊಡುತ್ತೆ ಆ್ಯಂಡ್ ಇಂಪ್ರೂವ್ಸ್ ಆರ್ ಸೆಲ್ ಟರ್ನ್ ಓವರ್, ರಿವೀಲಿಂಗ್ ಅ ನ್ಯಾಚುರಲ್ ಸೂಪರ್ ಗ್ಲೋ. ಹಾಗೆ ನೀವು ನೋಡ್ತಿರಂಗೆ ರಿಚ್ ಫೋಮಿಂಗ್ ವಾಶ್ ಕೂಡ ಇದು. ಸೊ ಕಮ್ ಆನ್, ಲೆಟ್ಸ್ ವಾಶ್ ಇಟ್. ವಾವ್, ಐ ಫೀಲ್ ಸೊ ಫ್ರೆಶ್ ಆ್ಯಂಡ್ ಸಾಫ್ಟ್. ಯೂಶಲಿ ಫೇಸನ್ನು ಫೇಸ್ ವಾಶ್ ಮಾಡಿದ್ಮೇಲೆ ಪಟ್ನಂತ ವೈಪ್ ಮಾಡಲ್ಲ. ಐ ಜಸ್ಟ್ ಟೇಕ್ ಸಮ್ ಟೈಮ್. ಸೊ ವಾಟರ್ ಎಲ್ಲ ಅದಾಗದೇ ಒಂಚೂರು ಡ್ರೈ ಆಗಲಿ ಅಂತ. ಸೊ ಇವಾಗ ನನ್ನ ಫೇಸ್ ಹಿಂಗಿದೆ. ಇಟ್ ಫೀಲ್ಸ್ ಸೋ ಸಾಫ್ಟ್. ಇಷ್ಟು ಸಾಫ್ಟ್ ಅನಿಸುತ್ತೆ. ಸೊ ಫಸ್ಟ್ ಆಚೆ ಹೋಗೋಕ್ಕೆ ಮುಂಚೆ ನಾನು ಫೇಸ್ ವಾಶನ್ನು ಯೂಸ್ ಮಾಡಿ ಫೇಸನ್ನು ನೀಟಾಗಿ ಕ್ಲೆನ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಯೂಸ್ ಮಾಡೋದು ನನ್ನ ಸಿರಮ್. ಎಸ್, ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೇಮ್ ಬ್ರ್ಯಾಂಡ್ ಅವರ ಬಯೋಕ್ಯೂಲ್ ಅವರ ವೈಟಮಿನ್ ಸಿ ಎವರ್ಗ್ಲೋ ರೇಡಿಯನ್ಸ್ ಸಿರಮ್. ಸೊ ಈ ಸಿರಮ್ ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ ತೋರಿಸ್ತೀನಿ. ಬಿಕಾಸ್ ನನಗೆ ಫೇಸ್ ವಾಶಲ್ಲಿ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಬಿಕಾಸ್ ತುಂಬ ಹೆವಿ ಅನಿಸಲ್ಲ, ಲೈಕ್ ಒಂಥರ ಮೆತ್ಕೊಳ್ಳೋ ಥರ ಏನೂ ಅನಿಸಲ್ಲ. ಇಟ್ ಇಸ್ ವೆರಿ ಲೈಟ್.
ಸೊ ಇದು ಬಂದು ಬಯೋಕ್ಯೂಲ್ ಅವರ ಎವರ್ ಗ್ಲೋ ರೇಡಿಯನ್ಸ್ ಸಿರಮ್. ಹಾಗೆ ಇದರಲ್ಲಿ ಕೂಡ ವೈಟಮಿನ್ ಸಿ, ಫ್ರೂಟ್ಸ್ AHA ಹಾಗೆ ಹ್ಯಾಲುರಾನಿಕ್ ಆಸಿಡ್ ಕೂಡ ಇದೆ. ಇದು ನಂಗೆ ಆ್ಯಕ್ಚುಲಿ ಸಿರಮ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಇಟ್ ಕೀಪ್ಸ್ ಯುವರ್ ಸ್ಕಿನ್ ಹೈಡ್ರೇಟೆಡ್. ಒಂಥರ ಡ್ರೈನೆಸ್ನ ಫೀಲ್ ಮಾಡಿಸಲ್ಲ ಅದು. ದಟ್ ಈಸ್ ವಾಟ್ ಐ ಬಿಲೀವ್. ಆ್ಯಕ್ಚುಲಿ ಇನ್ನೊಂಚೂರು ಬೇಕು ಅನಿಸುತ್ತೆ. ಸೊ ಆ್ಯಂಡ್ ಇದರಲ್ಲಿ ಕೂಡ ಕಕಡು, ಪ್ಲಮ್, ಶುಗರ್ ಕೇನ್ ಇದೆ ಆ್ಯಂಡ್ ವಾಟರಿ ಜೆಲ್ ಮತ್ತು ನಾನ್ ಸ್ಟಿಕ್ಕಿ ಕೂಡ. ಇದು ನಮ್ಮ ಸ್ಕಿನ್ ನ್ಯಾಚುರಲ್ ಗ್ಲೋನ ಜಾಸ್ತಿ ಮಾಡುತ್ತೆ, ಹಾಗೆ ಜೆಂಟಲಿ ಎಕ್ಸ್ಫೋಲಿಯೇಟ್ಸ್ ಆ್ಯಂಡ್ ಕೀಪ್ಸ್ ಆ ಸ್ಕಿನ್ ಹೈಡ್ರೇಟೆಡ್ ಟು ಪ್ರಮೋಟ್ ದ ಕೊಲಾಜನ್ ಸಿಂಥಸಿಸ್. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ನ ಸ್ಕಿನ್ಗೆ ಡೆಲಿವರ್ ಕೂಡ ಮಾಡುತ್ತೆ ಆ್ಯಂಡ್ ಎಲ್ಲ ಸ್ಕಿನ್ ಟೈಪಿಗೂ ಸೂಟ್ ಕೂಡ ಆಗುತ್ತೆ. ನೀವು ಇದನ್ನು ಬೆಳಿಗ್ಗೆ ರಾತ್ರಿ ಫಾರ್ ಬೆಸ್ಟ್ ರಿಸಲ್ಟ್ಸ್ ಯೂಸ್ ಮಾಡ್ಬೋದು. ಬಿಕಾಸ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ ಆ್ಯಂಡ್ ಒಂದಿಂದ ಲೇಯರ್ಸಲ್ಲಿ ಯೂಸ್ ಮಾಡಿದ್ರೆ ವಿಸಿಬಲ್ ರಿಸಲ್ಟ್ಸ್ ಕೂಡ ಕಾಣಿಸುತ್ತೆ. ಎಸ್, ಇದು ಇನ್ನು ಸೆಟ್ ಆಗ್ತಾ ಇದೆ. ಸೊ ಅಷ್ಟರಲ್ಲಿ ನಾನು ಲಿಪ್ ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ. ಸೊ ನೋಡಿದ್ರಲ್ಲ, ಇವಾಗ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಎರಡು ಬಯೋಕ್ಯೂಲ್. ಸೊ ಒಂದು ಬಂದು ಎವರ್ಗ್ರೋ ರೇಡಿಯನ್ಸ್ ಫೇಸ್ ವಾಶ್, ಇನ್ನು ಬಂದು ಸೇಮ್ ಎವರ್ಗ್ರೋ ಫೇಸ್ ಸಿರಮ್. ಸೊ ಎರಡರಲ್ಲೂ ಇರೋವಂಥ ಇಂಗ್ರೀಡಿಯೆಂಟ್ಸ್ ಯೂಸೇಜ್ನ ನಾನು ಹೇಳಿದ್ದೀನಿ ಆ್ಯಂಡ್ ವಿಸಿಬಲಿ ನೀವು ನನ್ನ ಫೇಸಲ್ಲಿ ಇರೋವಂಥ ಗ್ಲೋ ಬಿಫೋರ್ ಆ್ಯಂಡ್ ಆಫ್ಟರ್, ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ್ಯಂಡ್ ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಫೇಸ್ ವಾಶ್ ಆ್ಯಂಡ್ ಸಿರಮ್ ಯೂಸ್ ಮಾಡಾದ್ಮೇಲೆ ಡಿಫ್ರೆನ್ಸ್ನ ನೋಡ್ಬೋದು. ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಕೆಳಗಡೆ ನಾನು ಲಿಂಕ್ ಹಾಕಿರ್ತೀನಿ. ಚೆಕ್ ಮೈ ಡಿಸ್ಕ್ರಿಪ್ಷನ್ ಔಟ್ ಆರ್ ಟ್ಯಾಗ್ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ ಆ್ಯಂಡ್ ಗೆಟ್ ಯೋರ್ ಸೆಲ್ಫ್ ಅ ಎವರ್ ಗ್ಲೋಯಿಂಗ್ ಸ್ಕಿನ್. ಸೊ ಎವರ್ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತ ಯು ಹ್ಯಾವ್ ಟು ಯೂಸ್ ಅ ಪ್ರಾಡಕ್ಟ್ಸ್ ಬಯೋಗ್ಲೋ. ಆ್ಯಂಡ್ ನಂಗಂತೂ ನಿಜವಾಗ್ಲೂ ಜೆನ್ಯೂನ್ ಆಗಿ ಹೇಳ್ತಿದ್ದೀನಿ, ನಂಗೆ ಇಷ್ಟ ಆಯಿತು. ಬಿಕಾಸ್ ದೇರ್ ಇಸ್ ನೋ ಲೈಕ್ ಏನು ಬರ್ನಿಂಗ್ ಸೆನ್ಸೇಷನ್ ಆ ಥರ ಏನೂ ಇಲ್ಲ. ಇಟ್ ಈಸ್ ವೆರಿ ಮೈಲ್ಡ್ ಆ್ಯಂಡ್ ವೆರಿ ಕಾಮ್, ಚೆನ್ನಾಗಿದೆ ಆ್ಯಂಡ್ ಐ ಫೀಲ್ ವೆರಿ ಸಾಫ್ಟ್ ಆ್ಯಂಡ್ ತುಂಬ ಚೆನ್ನಾಗಿದೆ ಅಷ್ಟೇ. ಸೊ ಎಸ್, ಈಗ ಅಪ್ಪಟ್ ಅಂತ ಬೇಗ ರೆಡಿ ಆಗಿಬಿಟ್ಟು ಫೈನಲ್ ಲುಕ್ಗೆ ಹೇಳಿದ್ನಲ್ಲ, ನಾನು ಕ್ರಾಪ್ ಟಾಪ್ ಮತ್ತು ಪ್ಯಾಂಟ್ ಹಾಕಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್. ಸೊ ಅದಕ್ಕೆ ಯಾವ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ. 3 ಡೇಸಿಂದನೂ ನಾನು ಬರೀ ಒಂದು ಪೋನಿಟೇಲ್ ಹಾಕೊಂಡು ಮಾಡ್ತಾಯಿದ್ದೀನಿ. ಬಿಕಾಸ್ ಬಿಸಿಲು ನನ್ನ ಕೂದಲನ್ನ ಇಷ್ಟು ಚಾಪ್ ಮಾಡಬೇಕಂತಿದೆ ಗೈಸ್. ಬಟ್ ನನ್ನ ಕೂದಲು ಇಷ್ಟು ಬೆಳೆದಿದೆ ಗೈಸ್, ಏನು ಮಾಡೋದು? ಬಿಸಿಲು. ಸೊ ಐ ಥಾಟ್ ನಾನು ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಹಿಂಗೆ ಬಿಡೋಣ ಅಂತ. ಆಚೆ ಶೆಕೆ ಆದಾಗ ಸೊ ಐ ಕ್ಯಾನ್ ಟೇಕ್ ಇಟ್ ಅಪ್ ಆ್ಯಂಡ್ ಒಂದು ಪೋನಿ ಹಾಕ್ಬಿಡ್ಬೋದು. ಆ್ಯಂಡ್ ನೌ ಇಟ್ಸ್ ಆ್ಯಕ್ಚುಲಿ ಕ್ಯೂಟ್, ಚೆನ್ನಾಗಿದೆ. ನನ್ನ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ಗೈಸ್. ಎಸ್, ಸೊ ಇದು ನನ್ನ ಫೈನಲ್ ಲುಕ್. ಸೊ ಗೈಸ್, ಇದು ನನ್ನ ಔಟ್ಫಿಟ್. ಒಂದು ಕ್ರಾಪ್ ಟಾಪ್ ಆ್ಯಂಡ್ ಒಂದು ಬ್ಯಾಗಿ ಪ್ಯಾಂಟ್ ಆ್ಯಂಡ್ ಇದ್ರ ಜೊತೆಗೆ ನನ್ನ ಬ್ಯಾಗ್ ಅಷ್ಟೇ. ಸೊ ಯಸ್, ಐ ಆಮ್ ರೆಡಿ. ಎಸ್, ನಾನು ರೆಡಿ ಆಗಿದ್ದೀನಿ ಗೈಸ್. ಎಂತ ಅಂದರೆ ಹೊಡೋದಷ್ಟೇ ಬಾಕಿ ಇರೋದು. ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಗೇನಾದರೂ ಈ ಪ್ರಾಡಕ್ಟ್ಸ್ ಇಷ್ಟ ಆಗಿದರೆ ನೀವೇನು ಮಾಡಬೇಕು, ನನ್ನ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಬೇಕು ಫಾರ್ ಯೋರ್ ಗ್ಲೋಯಿಂಗ್ ಸ್ಕಿನ್. ಎಸ್, ಆ್ಯಂಡ್ ನೆಕ್ಸ್ಟ್ ಬಂದು ನಾನು ನೆಕ್ಸ್ಟ್ ವೀಡಿಯೋಲಿ ಒಂದು ಎಕ್ಸೈಟಿಂಗ್ ನ್ಯೂಸ್ ತರ್ತಾ ಇದ್ದೀನಿ. ಏನು ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ. ದಟ್ ಈಸ್ ನಥಿಂಗ್ ಬಟ್ ನಾನು ನೆಕ್ಸ್ಟ್ ನನ್ನ ಡ್ರೆಸ್ ಆರ್ ಕ್ರಾಪ್ ಟಾಪ್ಸ್ ಕಲೆಕ್ಷನ್ ವಿಡಿಯೋನ ಮಾಡ್ತೀನಿ. ಅದ್ರ ಜೊತೆಗೆ ನಾನು ನನ್ನ ರಾನಾ ಪೇಜ್, ಹಳೆ ಪೇಜ್ ಏನಿತ್ತು ಅದರಲ್ಲಿರುವಂಥ ಕಾಸ್ಟ್ಯೂಮ್ನ 2 ಟಾಪ್ಸ್ ಫಾರ್ 99 ಅಂತ ಸೇಲ್ ಮಾಡ್ತಿದ್ದೀನಿ. ಸೊ ಚೆಕ್ ಮಾಡಿ, ಅದ್ರ ಲಿಂಕ್ಸ್ ಕೂಡ ಕೆಳಗಡೆ ಹಾಕ್ತೀನಿ. ಇಫ್ ಯು ವಾಂಟ್ ಟು ಪರ್ಚೇಸ್ ಇಟ್ ನನಗೆ DM ಮಾಡಿ, ಇಲ್ಲ ಆ ಪೇಜ್ಗೆ, ರಾಣಾ ಕ್ಲಾದಿಂಗ್ ಪೇಜ್ಗೆ DM ಮಾಡಿ. ಸೊ ಅಲ್ಲಿರುವಂಥ ಪೀಪಲ್ ಅದಕ್ಕೆ ರಿಪ್ಲೈ ಮಾಡ್ತಾರೆ 2 ಟಾಪ್ಸ್ ಫಾರ್ 99 ಆ್ಯಂಡ್ ಅದನ್ನು ನಾನು ತೋರಿಸ್ತೀನಿ ಹೆಂಗಿದೆ ಅಂತ. ಬಿಕಾಸ್ ಹೊಸ ಟಾಪ್ಸ್ ನಾನು ಯೂಸ್ ಮಾಡಿ ತೋರಿಸ್ಲಿಕ್ಕಾಗಲ್ಲ. ಐ ಜಸ್ಟ್ ಶೋ ಯು ಗೈಸ್ ಹೆಂಗಿದೆ ಅಂತ. ಸೊ ಇಷ್ಟ ಆದಲ್ಲಿ ಯು ಕ್ಯಾನ್ ಪರ್ಚೇಸ್ ದ್ಯಾಟ್. ಎಸ್, ಅಷ್ಟೇ. ಸೊ ಐ ಹೋಪ್ ಎಲ್ಲರೂ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರ, ಆಲ್ ದ ಗರ್ಲ್ಸ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ಯಾಷನ್ ಫಿಕ್ಸರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ರಚನಾ ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟನ್ನು ಮಾಡಿ. ಓಕೆನಾ? ನಂಗೆ ಹುಷಾರಿಲ್ಲ ಅಂದರೆ ವ್ಲಾಗ್ ಮಾಡಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಚಾನಲ್ನ ಏನಾದರೂ ಡಿಫ್ರೆಂಟ್ ಮೇಕಪ್ಸ್ ಆಗಲಿ, ಇಲ್ಲ ಫ್ಯಾಷನ್ ರಿಲೇಟೆಡ್ ಡ್ರೆಸ್ಸಿಂಗ್ಸ್ ಎಲ್ಲ ಫಸ್ಟ್ ಈ ಕಲೆಕ್ಷನ್ಸ್ ಎಲ್ಲ ಮುಗಿಸಿ ಲೇಟರ್ ವಿಲ್ ಜಂಪ್ ಆನ್ ಟು ದೋಸ್ ಥಿಂಗ್ಸ್. ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಆಲ್, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.